ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಹಣವನ್ನು ಗಳಿಸಬೇಕು, ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಯಾವ ಯಾವ ಮೂಲಗಳಿದೆ, ಯಾವ ಕೆಲಸವನ್ನು ಮಾಡಿದರೆ ನನಗೆ ಆದಾಯ ಬರುತ್ತೆ ಅಂತ ಹೇಳಿ ಶೋಧನೆ ಮಾಡೋದಕ್ಕೆ ಮುಂದಾಗ್ತೀರಿ. ಆದಾಯದ ಮೂಲವನ್ನು ತಿಳಿಯೋದಕ್ಕೆ ಮುಂದಾಗ್ತೀರಿ ಅನ್ನುವಂತಹ ಅರ್ಥ. ಯಾರನ್ನೂ ಕೂಡ ನಂಬಿ ಮೋಸ ಹೋಗಬೇಡಿ. ಯಾವುದೋ ಜಾಹೀರಾತನ್ನು, ಯಾವುದೋ ವ್ಯಕ್ತಿಯನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ವಿನಾಕಾರಣ ಬೇರೆಯವರ ಜೊತೆಯಲ್ಲಿ ವಾಗ್ವಾದ ಮಾಡಬೇಡಿ. ಏನೋ ಕಾರಣ ಇಟ್ಟುಕೊಂಡು ಮಾತಾಡಿದರೆ ಅದಕ್ಕೊಂದು ಬೆಲೆ ಇರುತ್ತೆ. ಏನೂ ಕಾರಣ ಇಲ್ಲದೆ ಸುಮ್ಮನೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ದಾರಿ ತಪ್ಪುವಂಥದ್ದು, ವಾಮ ಮಾರ್ಗದಲ್ಲಿ ಹೋಗುವಂಥದ್ದು ಯಾವುದೂ ಕೂಡ ಸರಿಯಾಗೋದಿಲ್ಲ. ಅಂತಹ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಪ್ರಚೋದನೆಗಳು ಹೆಚ್ಚಾಗಿ ಬರುತ್ತೆ. ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳುತ್ತೆ, ಜಗತ್ತಿನಲ್ಲಿ ವಿಚಿತ್ರ ಯಾವುದು ಅಂತ ಕೇಳಿದರೆ, ಕೈಯಲ್ಲಿ ಒಂದು ಕಾಸು ಹಣವೂ ಇಲ್ಲದೆ ಇದ್ದಾಗ ಯಾರೂ ಕೆಟ್ಟ ಕೆಲಸವನ್ನು ಮಾಡಲಿಲ್ಲ ಅಂತಾದರೆ ಅದು ಜಗತ್ತಿನಲ್ಲಿ ವಿಶೇಷವಂತೆ, ವಿಚಿತ್ರವಂತೆ. ನಿರ್ಧನೋಪಿ ಪುರುಷ ಪಾಪಂನ ಕುರ್ಯಾತ್ ಕ್ವಚಿತ್ ತತ್ ಚಿತ್ರಂ. ಅಂದರೆ ಅದು ಜಗತ್ತಿನಲ್ಲಿ ವಿಚಿತ್ರವಂತೆ. ಕೈಯಲ್ಲಿ ಹಣ ಇಲ್ಲದೆ ಇದ್ದರೂ ಕೂಡ ಕೆಟ್ಟ ಕೆಲಸ ಮಾಡಲಿಲ್ಲ ಅಂತಂದರೆ ಆ ವ್ಯಕ್ತಿಯನ್ನು ನಿಜವಾಗ್ಲೂ ಒಪ್ಪಿಕೊಳ್ಳಬೇಕು, ಮೆಚ್ಚಬೇಕು ಅನ್ನುವಂತಹ ಅರ್ಥ. ವಿವಾಹಿತರಿಗೆ ಉತ್ತಮವಾದಂತಹ ಫಲ ಸಿಕ್ಕುವಂತಹ ದಿವಸ ಇದಾಗಿದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಅವಕಾಶವನ್ನು, ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲಕಾರಿಯಾಗಿದೆ. ತಂದೆಯವರ, ಹಿರಿಯರ ಸೇವೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಅವಿವಾಹಿತರಿಗೆ ಅಶುಭವಾದಂತಹ ದಿವಸ. ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಏನೋ ಬೇಸರ ಮೇಲಿಂದ ಮೇಲೆ ಕಾಡುವಂಥದ್ದಾಗುತ್ತೆ. ದೈಹಿಕವಾಗಿ ತುಂಬ ಪ್ರಯಾಸವಾಗ್ತಕ್ಕಂತಹ ದಿವಸ. ವಿಶ್ರಾಂತಿಯನ್ನು ಅಗತ್ಯವಾಗಿ ಪಡಿಲೇಬೇಕಾದಂಥದ್ದು. ಪ್ರಯಾಣದ ಸಮಯದಲ್ಲೂ ಕೂಡ ಒಂದಷ್ಟು ತೊಂದರೆಗಳು, ಸಮಸ್ಯೆಗಳು ಉಂಟಾಗುವಂತಹ ಸೂಚನೆ ಇದೆ. ಜಾಗ್ರತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದ್ರಿ ತೊಂದರೆಗೆ ಕಾರಣವಾಗುತ್ತೆ. ವ್ಯಾವಹಾರಿಕವಾದಂತಹ ದೋಷದಿಂದ ಆರ್ಥಿಕ ನಷ್ಟವಾಗುತ್ತೆ. ವ್ಯವಹಾರದಲ್ಲಿ ತನ್ನದೇ ಆದಂತಹ ವ್ಯವಹಾರ ಲಕ್ಷಣಗಳಿದ್ದದ ಅದನ್ನು ಅನುಸರಿಸಬೇಕಾದಂಥದ್ದು, ಚಾಚೂ ತಪ್ಪದಲ್ಲೇ ಅದನ್ನು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅದೃಷ್ಟದ ಕೊರತೆಯಿಂದ ಕೆಲವು ದುಷ್ಪರಿಣಾಮಗಳಾಗುತ್ತೆ. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು, ಗುರಿಯನ್ನು ತಲುಪಬೇಕು ಅಂತಂದರೆ 100ಕ್ಕೆ 100 ಭಾಗ ಅದು ನಮ್ಮ ವಶವಾಗಬೇಕು ಅಂತಾದರೆ ಪುರುಷ ಪ್ರಯತ್ನ, ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿರಬೇಕು. ಅದೃಷ್ಟವೂ ಅಷ್ಟೇ ಮಟ್ಟಿಗಿರಬೇಕು. ಇದರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ಭಗವಂತನ ಅನುಗ್ರಹವೂ ಬೇಕು. ಸತ್ಪುರುಷರ, ಗುರು ಹಿರಿಯರ ಆಶೀರ್ವಾದವೂ ಬೇಕು. ಇದೆಲ್ಲವೂ ನಮ್ಮ ಪರವಾಗಿದ್ದಾಗ ನಾವು 100ಕ್ಕೆ 100 ಭಾಗ ಅದರಲ್ಲಿ ಜಯಶೀಲರಾಗ್ತೀವಿ ಅಂತಕ್ಕಂಥದ್ದು. ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ತಾಳ್ಮೆಯನ್ನು ಕಳಕೊಂಡಾಗ ಕೆಲಸದಲ್ಲಿ ಹಿನ್ನಡೆಯೋ, ವ್ಯತ್ಯಾಸವೋ ಆಗ್ತಕ್ಕಂಥದ್ದಿದೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬತಕ್ಕಂತಹ ಪ್ರಾರ್ಥನೆಯನ್ನು 12 ಬಾರಿ ಪಠನ ಮಾಡಿ ಶುಭವಾಗಿ. ಮಿಥುನ ರಾಶಿ. ಕಾರ್ಯಕ್ಷೇತ್ರದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಸಿಕ್ಕುವಂಥದ್ದಿದೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚಿನ ಮನಸ್ಸನ್ನು ತೊಡಗಿಸ್ಕೊಳ್ತೀರಿ. ಅಧ್ಯಾತ್ಮದ ಬಗ್ಗೆ ಏನೋ ಒಂದಷ್ಟು ಆಸಕ್ತಿ ಬರುತ್ತೆ. ವಿಚಾರಗಳನ್ನು ತಿಳಿಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುವ ಹಾಗಾಗತ್ತೆ. ಆ ಮನಸ್ಸಿಗೆ ಬಂದಂತಹ ವಿಚಾರಗಳನ್ನು ಕಾರ್ಯರೂಪಕ್ಕೆ ತಂದುಕೊಳ್ಳಿ. ಆಗ ಅದು ನಿಮಗೆ ಇನ್ನಷ್ಟು ಸಹಾಯಕವಾಗುತ್ತೆ ಅಂತ ಅರ್ಥ. ನಿಮ್ಮ ಮಾತಿನಿಂದ ಎಲ್ಲರನ್ನ ನಿಮ್ಮ ಕಡೆಗೆ ಆಕರ್ಷಣೆ ಮಾಡ್ತೀರಿ. ಅಂತ ಆಕರ್ಷಣಾ ಶಕ್ತಿ ಈ ದಿವಸ ನಿಮ್ಮದಾಗಿರುತ್ತೆ. ನಿಮ್ಮನ್ನು ಹಲವಾರು ಜನ ಇವತ್ತಿನ ಮಟ್ಟಿಗೆ ಹಿಂಬಾಲಿಸ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ. ನೀವು ಏನು ಹೇಳ್ತಿರೋ ಅದಕ್ಕೆ ಕಾಯ್ತಾ ಇರ್ತಾರೆ. ಇದೆಲ್ಲವೂ ಇದ್ದಾಗ ಸಮಾಜಕ್ಕೆ ನಿಮ್ಮಿಂದ ಉತ್ತಮವಾದಂತಹ ಸಂದೇಶ ಹೋಗಲಿ ಅನ್ನುವಂಥದ್ದು ನಮ್ಮ ಆಶಯ. ಆಸಕ್ತಿ, ಉತ್ಸಾಹಗಳು ಹೆಚ್ಚಾಗತ್ತೆ. ದಾಂಪತ್ಯದಲ್ಲಿ ನಿಮಗೆ ಏನೋ ಒಂದು ರೀತಿಯ ಬೇಸರವಾಗ್ತಕ್ಕಂಥದ್ದು, ಯಾವುದೋ ಹೊರಗಿನ ಕೆಲಸದಲ್ಲಿ ಆಸಕ್ತಿ ಬರುತ್ತೆ, ಇನ್ಯಾವುದೋ ವಿಚಾರದಲ್ಲಿ ಉತ್ಸಾಹ ಬರುತ್ತೆ. ಮನೆಯನ್ನು ಮರ್ತೇ ಬಿಡ್ತೀರಿ. ಕೌಟುಂಬಿಕವಾದಂತಹ ಸಾಮರಸ್ಯಕ್ಕೆ ಇದು ಧಕ್ಕೆಯನ್ನು ತರುವಂಥದ್ದಾಗತ್ತೆ. ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆಯ ಕೊರತೆ ಕಾಣಬಹುದು. ನಿಮ್ಮದೇ ಆದಂತಹ ಸಿದ್ಧಾಂತ ತತ್ವಗಳನ್ನು ಹೇಳಿದಾಗ
ಮನೆಯಲ್ಲಿರ್ತಕ್ಕಂಥವ್ರು ಅದನ್ನು ಒಪ್ಪಬೇಕು, ಅದನ್ನು ಮೆಚ್ಚಬೇಕು ಅನ್ನುವಂಥದ್ದು ಯಾವಾಗಲೂ ನಿರೀಕ್ಷೆ ಮಾಡಿದರೆ ಅದು ತಪ್ಪೇನೋ. ಅವರ ಅಭಿಪ್ರಾಯ, ಅವರ ವಿಚಾರಗಳು, ಅವರ ಆಸೆ ಆಕಾಂಕ್ಷೆಗಳು, ಅವರ ನಿರೀಕ್ಷೆಗಳು ಏನಿದೆ, ಅವರಿಗೆ ಏನು ಅಗತ್ಯತೆ ಇದೆ, ಯಾವ ಅನಿವಾರ್ಯತೆಗಳಿದೆ, ಇದೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು, ಅದನ್ನು ಹೊಣೆ ಹೊತ್ತು ನಿಭಾಯಿಸಬೇಕಾದಂಥದ್ದು ನಿಮ್ಮ ಮೇಲೆ ಇರುವಂತಹ ಜವಾಬ್ದಾರಿಯಾಗಿರುತ್ತೆ. ಕುಟುಂಬದ ಸದಸ್ಯರಾಗಲಿ, ಬಂಧುಗಳಾಗಲಿ, ಎಲ್ಲರ ಜೊತೆಯಲ್ಲೂ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಆದರೆ ತೀರ್ಮಾನಕ್ಕೆ ಬರುವಾಗ ಯಾವುದೋ ಕೆಟ್ಟ ತೀರ್ಮಾನವನ್ನು ಅಥವಾ ದುಡುಕು ತೀರ್ಮಾನವನ್ನು ತೆಗೊಂಡ್ಬಿಟ್ರೆ ಇಷ್ಟೊತ್ತು ಮಾಡಿದಂತಹ ಚರ್ಚೆ ಎಲ್ಲವೂ ಕೂಡ ವ್ಯರ್ಥವಾದೀತು. ಧ್ಯಾನಕ್ಕೆ ಶರಣು ಹೋಗಿ ಶುದ್ಧವಾದಂತಹ ಮನಸ್ಸಿನಿಂದ ಧ್ಯಾನವನ್ನು ಮಾಡಿ ಸರಿತಪ್ಪುಗಳ ವಿವೇಚನೆ ನಿಮಗೆ ಅರಿವಾಗುತ್ತೆ. ಆಗ ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ಶುಭವಾದ. ಕರ್ಕಾಟಕ ರಾಶಿ, ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗ್ತಕ್ಕಂತಹ ದಿವಸ. ವಿದೇಶದಿಂದ ಏನೋ ಒಳ್ಳೆಯ ಸುದ್ದಿ, ಉದ್ಯೋಗಾವಕಾಶ ಅಥವಾ ಹಣದ ಹರಿವು, ಯಾವುದರಲ್ಲಾದರೂ ಅನುಕೂಲವಾಗ್ತಕ್ಕಂತಹ ಒಂದು ವ್ಯವಸ್ಥೆ, ಇದು ಯಾವುದೂ ಕೂಡ ನಿಮಗೆ ಆಗಬಹುದು ಅಂತ ಅರ್ಥ. ಆರ್ಥಿಕ ಸ್ಥಿತಿ ಅನುಕೂಲಕರವಾಗುತ್ತೆ. ಈಗಿರುವಂತಹ ಸ್ಥಿತಿಗಿಂತ ಇನ್ನಷ್ಟು ಗಟ್ಟಿಯಾಗತ್ತೆ, ಬಲವಾಗತ್ತೆ, ಅನುಕೂಲವಾಗುತ್ತೆ ಅನ್ನುವಂಥದ್ದು. ಅಧೀನ ಉದ್ಯೋಗಸ್ಥರು ನಿಮ್ಮ ಜೊತೆಗೆ ಬಹಳ ಸಂತೋಷದಿಂದ ಇರ್ತಾರೆ. ಯಾರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅವರಿಗೆ ನಿಮ್ಮ ನಡವಳಿಕೆ, ನೀವು ತೋರಿಸ್ತಕ್ಕಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ, ಆ ಒಂದು ಆತ್ಮೀಯತೆ ಅವರಿಗೆ ತುಂಬ ಒಂದು ರೀತಿಯಲ್ಲಿ ಮನಸ್ಸಿಗೆ ಏನೋ ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಸಂತೋಷವನ್ನು ಕೊಡುತ್ತೆ ಅದು. ಹಾಗಾಗಿ ನಿಮ್ಮ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಹೊಂದಿರ್ತಾರೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸಿ ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ.